ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಇವತ್ತು ಮಹತ್ವದ ತೀರ್ಪು ಹೊರಬೀಳಿದೆ. ಧಾರವಾಡ ಗ್ರಾಮಾಂತರದ ಹಾಲಿ ಶಾಸಕ ವಿನಯ್ ಕುಲಕರ್ಣಿ ಸೇರಿದಂತೆ 20 ಜನರ ಭವಿಷ್ಯ ಬಯಲಿದ್ದು ಈ ಕುರಿತಂತೆ ಇವತ್ತು ವಿನಯ್ ಕುಲಕರ್ಣಿ ಅವರ ನಿವಾಸ ಬಂದಿದ್ದೇವೆ. ನಾವು ನೋಡ್ತಾ ಇರ್ಬೋದು ಇನ್ನೂ ಸಹ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ತೀರ್ಪು ಹೊರಬೀಳಬೇಕಾಗಿದೆ. ಆದರೆ ಇವತ್ತು ಅವರ ಮನೆ ಮುಂದಿದ್ದೇವೆ ನಾವು. ಸಾಕಷ್ಟು ರೀತಿಯ ಕುತೂಹಲ ಈ ತೀರ್ಪು ಒಂದು ಕಡೆ, ಆದರೆ ಇನ್ನೊಂದು ಕಡೆ ಅವರ ಮನೆಯಲ್ಲಿ ಸಾಕಷ್ಟು ಬೀಕವರ್ತಕ್ಕಂಥ ವಾತಾವರಣ ಇದೆ. ಯಾಕಂದರೆ ಅವರ ಬೆಂಬಲಿಗರಾಗಲಿ ಅಥವಾ ಅವರ ಹಿಂಬಾಲಕರಾಗಲಿ ಅವರ ಹಿತೈಷಿಗಳಾಗಲಿ ಯಾರೂ ಸಹ ಅವರ ಮನೆಯಲ್ಲಿಲ್ಲ. ಯಾಕಂದರೆ ಎಲ್ಲರೂ ಸಹ ಕೆಲವರ ಹಿಂಬಾಲಕರು ಬೆಂಗಳೂರಿನಲ್ಲಿದ್ದರೆ ಇನ್ನು ವಿನಯ್ ಕುಲಕರ್ಣಿ ಸಹ ಬೆಂಗಳೂರಿರೋದ್ರಿಂದ ಅಲ್ಲಿ ಅವರನ್ನು ಭೇಟಿಯಾಗೋದು ಮತ್ತು ಈಗ ಆ ತೀರ್ಪು ಯಾವ ರೀತಿ ಬರುತ್ತೆ ಅನ್ನೋದ್ರ ಬಗ್ಗೆಯೂ ಸಹ ಸಾಕಷ್ಟು ಜನರಿಗೆ ಕುತೂಹಲ ಮೂಡಿಸಿದೆ. ಒಂದು ರೀತಿಯಲ್ಲಿ 20 ಜನರ ಭವಿಷ್ಯ ಇವತ್ತು ಈ ಒಂದು ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟಿಂದ ಹೊರಬೀಳಿದ್ದು ಆ ದೃಷ್ಟಿಯಲ್ಲಿ ಇವತ್ತು ಯಾವೆಲ್ಲ ಬೆಳವಣಿಗೆ ಆಗ್ತವೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಆದರೆ ಎಲ್ಲೋ ಒಂದು ಕಡೆ ಧಾರವಾಡದ ಬಾರಾಕೋಟೆಯಲ್ಲಿರ್ತಕ್ಕಂಥ ವಿನಯ್ ಕುಲಕರ್ಣಿ ನಿವಾಸದಲ್ಲಿ ಆಗಿರ್ಬೋದು. ಯಾಕಂದರೆ ಇಲ್ಲಿ ಯಾವುದೇ ರೀತಿಯ ಅಭಿಮಾನಿಗಳಿಲ್ಲ. ಆದರೆ ಒಂದು ವಿನಯ್ ಕುಲಕರ್ಣಿ ಪರವಾಗಿ ಈ ಒಂದು ತೀರ್ಪು ಹೊರಬಂದರೆ ಅಲ್ಲಿ ವಿಜಯೋತ್ಸವ ಮತ್ತು ಅವರ ಬೆಂಬಲಿಗರು ಪರಸ್ಪರ ಸಿಹಿ ಹಂಚಿ ಹರ್ಷೋದ್ಗಾರ ವ್ಯಕ್ತಪಡಿಸುವ ಸಾಧ್ಯತೆ. ಆದರೆ ಅದು ಕೇವಲ ಬೆರಳಿಕೆ ಮಾತ್ರ. ಇನ್ನೊಂದು ಕಡೆ ಏನಾದರೂ ಅವರಿಗೆ ವ್ಯತಿರಿಕ್ತವಾಗಿ ಏನಾದರೂ ಜಾಮೀನಾದರೆ ತೀರ್ಪು ಬಂದರೆ ಖಂಡಿತವಾಗ್ಲೂ ಅವರು ಮತ್ತೆ ಅವರಿಗೆ ಜೈಲೇ ಅಗತ್ಯ. ಆದ್ದರಿಂದ ಯಾವ ರೀತಿಯಾಗಿ ಇವತ್ತು ತೀರ್ಪು ಬರುತ್ತದೆ ಅನ್ನೋದನ್ನು ನಾವು ಕಾದು ನೋಡಬೇಕು. ಆದ್ದರಿಂದ ಇವತ್ತಿನ ಕುತೂಹಲ ಸಾಕಷ್ಟು ಮೂಡಿಸಿ ಅಂದಿರ್ಬೋದು. ಕ್ಯಾಮ್ರಾ ಪರ್ಸನ್ ಬಸವರಾಜ್ ಜೊತೆ ಕಲ್ಮೇಶ್ ಮಂಡ್ಯಾಳ್, ಸಾಲಾರ್ ನ್ಯೂಸ್, ಧಾರವಾಡ.